ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಈಗಾಗಲೇ ಜಂಬೂ ಸವಾರಿಗೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಕೂಡ ನಡೀತಾ ಇದೆ ಮೈಸೂರಿನಲ್ಲಿ. ಇನ್ನು ಬಹಳಷ್ಟು ಜನ ಜಂಬೂ ಸವಾರಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತಾನೆ ಆಗಮಿಸಿದ್ದಾರೆ ಬೇರೆ ಬೇರೆ ಭಾಗಗಳಿಂದ. ನೀವು ಗಮನಿಸ್ತಾ ಇದ್ದೀವಿ, ಟ್ಯಾಬ್ಲೋಗಳು ಮೂವ್ ಆಗ್ತಾ ಇರುವಂಥದ್ದು ಮತ್ತು ವಿವಿಧ ರೀತಿಯಾದಂಥ ಸಾಂಸ್ಕೃತಿಕ ಕಲಾ ತಂಡಗಳು ಎಲ್ಲವೂ ಕೂಡ ಆಗಮಿಸಿದ್ದಾವೆ. ಆ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳು ಕೂಡ ನಡೀತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಈ ಕಲಾ ಪ್ರಕಾರವನ್ನು ನೀವೆಲ್ಲರೂ ಕೂಡ ಕಾಣ್ತಾ ಇದ್ದೀರಿ. ಮುಂದಿನ ಸ್ತಬ್ಧ ಚಿತ್ರ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ನೀವಿಲ್ಲಿ ಕಾಣ್ತಾ ಇದ್ದೀರಿ. ರಾಷ್ಟ್ರದ ಹೆಮ್ಮೆ BEML ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ನ ಹೆವಿ ಮೊಬಿಲಿಟಿ ವೆಹಿಕಲ್ PT 8x8 ಅನ್ನು ಪ್ರಸ್ತುತಪಡಿಸಲಾಗುತ್ತಿದೆ. ಇದು ರಕ್ಷಣೆ ಮತ್ತು ಲಾಜಿಸ್ಟಿಕ್ಸ್ ಎರಡಕ್ಕೂ ವಿನ್ಯಾಸಗೊಳಿಸಲಾದ ವಿಶ್ವ ದರ್ಜೆಯ ವಿಶೇಷ ಭೂಪ್ರದೇಶ ವಾಹನ ಆಗಿದೆ. ಒಟ್ಟಾರೆ 28 ಟನ್ಗಳ ಸಾಮರ್ಥ್ಯದೊಂದಿಗೆ 12 ಟನ್ಗಳವರೆಗೆ ಪೇಲೋಡ್ಗಳನ್ನು ಸಾಗಿಸಲು ನಿರ್ಮಿಸಲಾದ ಈ ಆಲ್ ಟೈರನ್ ಪವರ್ ಹೌಸ್ 402 ಅಶ್ವಶಕ್ತಿ, V8 ಟರ್ಬೋಚಾರ್ಜ್ ಎಂಜಿನ್, ಸುಧಾರಿತ ಸಸ್ಪೆನ್ಷನ್ಸ್ ಮತ್ತು ಒರಟಾದ ಭೂಪ್ರದೇಶದಲ್ಲಿ ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಸಿದ್ಧಗೊಳಿಸಲಾಗಿದೆ. ಆತ್ಮನಿರ್ಭರ ಭಾರತವನ್ನು ಮುನ್ನಡೆಸುತ್ತಿದೆ. ರಕ್ಷಣಾ ಚಲನಶೀಲತೆಯಲ್ಲಿ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ತಾವು ಅಲ್ಲಿ ಜಗ್ಗಲಿಗೆ ಮೇಳ ನೋಡ್ತಾ ಇರ್ಬೋದು. ಯಾವ ರೀತಿ ಅಗಲವಾದ ತಮಟೆಯನ್ನ ಹಿಡಿದು ನೃತ್ಯ ಮಾಡ್ತಾ ಇದ್ದಾರೆ. ತಮ್ಮ ಕಲಾ ಪ್ರದರ್ಶನವನ್ನ ಮಾಡ್ತಾ ಅತ್ಯಂತ ಸಂತೋಷದಿಂದ, ಉತ್ಸಾಹದಿಂದ, ಹುಮ್ಮಸ್ಸಿನಿಂದ ಕಲಾ ಪ್ರಕಾರಗಳು ರಾಜಮಾರ್ಗದಲ್ಲಿ ಮುನ್ನಡೆಯುತ್ತಿವೆ. ತಮ್ಮ ಕರ ಮತ್ತು ಕೈಚಳಕವನ್ನ, ತಮ್ಮ ಕುಶಲತೆಯನ್ನ ಕಲಾವಿದರು ಎತ್ತಿ ತೋರುತ್ತಿದ್ದಾರೆ. ಜಾನಪದ ಕಲೆಗಳ ತಂಡ ಪ್ರಕಾರಗಳಲ್ಲಿ ವಿನೂತನ ಪ್ರಯೋಗವನ್ನ ಕೂಡ ಮಾಡ್ತಾ ಇದ್ದಾರೆ. ಜಗ್ಗಲಗಿ ಮೇಳ. ಜಗ್ಗಲಗಿ ಮೇಳದವರು ಮುಂದೆ ಸಾಗಬೇಕು. ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ನ ಸ್ತಬ್ಧ ಚಿತ್ರ ಇನ್ನಷ್ಟು ಆಕರ್ಷಣೀಯ ಮಾಡೋ ದೃಷ್ಟಿಯಲ್ಲಿ ಅವರು ಪಿರಮಿಡ್ಗಳನ್ನ ರಚಿಸಿ ಅವರು ನೃತ್ಯವನ್ನ ಮಾಡ್ತಾರೆ. ಜಗ್ಗಲಗಿ ಮೇಳ ತಂಡದ ಕಲಾವಿದರು. BEML ರಾಷ್ಟ್ರದ ಹೆಮ್ಮೆ ಸ್ತಬ್ಧ ಚಿತ್ರ ಸಾಕ್ತಾ ಇದೆ. ಅದಾದ ನಂತರ ಮುಂದಿನ ಜನಪದ ಕಲಾ ತಂಡ ಸಿದ್ಧ ಇದೆ. ಒರಟಾದ ಭೂಪ್ರದೇಶದಲ್ಲಿ ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಶಾಶ್ವತ 8x8 ಡೈವ್ ಅನ್ನು ಹೊಂದಿದೆ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ನ ಈ ವಾಹನ. 4 ಬಾಗಿಲಿನ ಬಲಗೈ ಡ್ರೈವ್ ಕ್ಯಾಬಿನ್ನೊಂದಿಗೆ ಈ ವಾಹನವು ಮೇಲ್ಭಾಗದಲ್ಲಿ ಜೋಡಿಸಲಾಗಿರುವಂತಹ ಆ ಎಲ್ಲ ವ್ಯವಸ್ಥೆನ ನೀವಿಲ್ಲಿ ಕಾಣ್ತಾ ಇದ್ದೀರಾ. ಆಕಾಶ್ ಕ್ಷಿಪಣಿಯನ್ನ ಹೊತ್ತೊಯ್ಯುವಂತಹ ಪ್ರದರ್ಶನವನ್ನ ನೀವಿಲ್ಲಿ ಕಾಣ್ತಾ ಇದ್ದೀರಿ. ಇದು ರಕ್ಷಣೆ ಮತ್ತು ಸ್ವಾವಲಂಬನೆಯಲ್ಲಿ ಭಾರತದ ಶಕ್ತಿಯನ್ನು ಹೆಮ್ಮೆಯಿಂದ ಪ್ರದರ್ಶಿಸುತ್ತಿದೆ. ಆತ್ಮನಿರ್ಭರ ಭಾರತವನ್ನು ಮುನ್ನಡೆಸುತ್ತಿದೆ. ರಕ್ಷಣಾ ಚಲನಶೀಲತೆಯಲ್ಲಿ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್. ಅದಾದ ನಂತರ ಜಾನಪದ ಕಲಾ ತಂಡ ಗುಮ್ಮಟೆ ನೃತ್ಯ ಅಥವಾ ಗುಮ್ಮಟೆ ಕುಣಿತ. ಬಂಧುಗಳೇ, ಶ್ರೀ ಚಂದ್ರ ನಾಯಕ್, ಶ್ರೀ ಮಲ್ಲಿಕಾರ್ಜುನ ಕುಡುಬಿ ಹೋಳಿ ಜಾನಪದ ಕಲಾ ಸಮಿತಿ, ಮಂದಾರ್ತಿ, ನಕ್ಷಗೋಡಿ, ಹೆಗ್ಗುಂಜೆ, ಉಡುಪಿ ಜಿಲ್ಲೆ ಈ ಕಲಾವಿದರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಗುಮ್ಮಟೆ ವಾದ್ಯ ಕರಾವಳಿ ಕರ್ನಾಟಕದ ಬುಡಕಟ್ಟು ಹಾಲಕ್ಕಿ ಕುಡುಬಿ ಜನಾಂಗದ ಸಾಂಸ್ಕೃತಿಕ ಬದುಕಿನಲ್ಲಿ ಅಗ್ರಸ್ಥಾನವನ್ನ ಪಡೆದಿದೆ. ಗುಮ್ಮಟೆ ವಾದ್ಯವನ್ನ ಮಣ್ಣಿನಿಂದ ತಯಾರಿಸುತ್ತಾರೆ. ಸುಮಾರು 30 ಅಮ್ಮ, ಈಗ ಟ್ಯಾಬ್ಲೋಗಳು ಹೋಗ್ತಾ ಇದ್ದಾವೆ. ಬಹಳ ಪ್ರಮುಖವಾಗಿ BEML ಸ್ತಬ್ಧ ಚಿತ್ರವನ್ನ ನೋಡಿದ್ವಿ. ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ ಈ HAL ಇದೆ ಅಲ್ಲ, ಇದು ನಮಗೆ ಸ್ವಾತಂತ್ರ್ಯ ಬರೋ ಮೊದಲೇನೆ ಅಂದ್ರೆ 1940ನೇ ಇಸ್ವಿಯಲ್ಲಿ ವಾಲ್ಚಂದ್ ಹೀರಾಚಂದನ್ ಅವರು ಇದನ್ನ ಪ್ರೊಡಕ್ಷನ್ ಮಾಡಬೇಕು, ನಮ್ಮ ಹೆಲಿಕಾಪ್ಟರ್ ನಮ್ಮ ದೇಶದಲ್ಲೇನೆ ನಾವು
ವಿಮಾನ ತಯಾರಿಸ್ಬೇಕು ಅಂತಂದ್ರು. ಆದರೆ ಅವ್ರಿಗೆ ಎಲ್ಲಿ ಹೋಗೋದು, ಹೇಗೆ ಸ್ಟಾರ್ಟ್ ಮಾಡೋದು ಗೊತ್ತಾಗ್ಲಿಲ್ಲ. ಯಾರೋ ಹೇಳಿದ್ರು ಅತ್ಯಂತ ಮುಂದಾಲೋಚನೆ ಇರುವಂಥವ್ರು, ತುಂಬಾ ಇದಾದಂಥವ್ರು ಅಂದ್ರೆ ಒಡೆಯರ್ ಅಂತ. ಹಾಗಾಗಿ ಅವರು ಕೃಷ್ಣರಾಜ್ ಒಡೆಯರ್ ಹತ್ರ ಬಂದು ಕೇಳಿದಾಗ ಅವರಿದ್ದವರು ಅತ್ಯಂತ ಧಾರಾಳವಾಗಿ ಬೆಂಗಳೂರಿನಲ್ಲಿ 700 ಎಕರೆ ಭೂಮಿಯನ್ನ ಕೊಡ್ತಾರೆ. ಒಂದಲ್ಲ ಎರಡಲ್ಲ, 700 ಎಕರೆ. ಈಗ ನಾವು ಭೂ ಕಬಳಿಸೋರ್ನ ನೋಡ್ತಾ ಇದ್ದೀವಿ, ಆದ್ರೆ ಆಗಿನ ಕಾಲದಲ್ಲಿ 700 ಎಕರೆ ಭೂಮಿಯನ್ನ ಕೊಟ್ಟು ಅಲ್ಲಿ ಈ HAL ಸ್ಥಾಪನೆ ಮಾಡಕ್ಕೆ, ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ಗೆ 25 ಲಕ್ಷ ರೂಪಾಯಿಗಳನ್ನ ಒಡೆಯರ್ ಕೊಡ್ತಾರೆ. ಭೂಮಿಯನ್ನು ಕೊಟ್ಟು ಇನ್ವೆಸ್ಟ್ಮೆಂಟು ಅಂದ್ರೆ ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯದ ಮೊದಲು ಇದು ಅಂದ್ರೆ ಹೇಗಿರ್ಬೇಕು ನೋಡಿ. ಆವಾಗ ನಮ್ಗೆ ₹1 $2 ಇದ್ದಂತ ಸೊ ಅಂಥದ್ರಲ್ಲಿ ಅಷ್ಟು ದುಡ್ಡನ್ನ ಕೊಟ್ಟು ಸ್ಥಾಪನೆ ಮಾಡಿದ್ರು. ಮುಂದೆ ಆ ತೇಜಸ್ ಅನ್ನೋದು 2002ರಲ್ಲಿ ಯಾವಾಗ ಅಬ್ದುಲ್ ಕಲಾಂ ಅವರು, ಭಾರತ ರತ್ನ ಅಬ್ದುಲ್ ಕಲಾಂ ಅವರು ಅದಕ್ಕೆ ಅಂದ್ರೆ ಈ DRDO ಮತ್ತೆ ಇದಕ್ಕೆ ಎಲ್ಲ ಅವರು ಮುಖ್ಯಸ್ಥರಾಗಿದ್ರು. ಆ ಮಿಸೈಲ್ ಈಗೇನು ಆಕಾಶವನ್ನ ತೋರಿಸಿದ್ರಲ್ಲ, ಆಕಾಶ್ ಮಿಸೈಲ್, ಅದಕ್ಕೆ ಅವರಿದ್ರು. ಆವಾಗ ಆ ತೇಜಸ್ ಅನ್ನೋ ಇದನ್ನ ಅಂದ್ರೆ ಅದು ಗೈಡೆಡ್ ಮಿಸೈಲ್ಗಳನ್ನ ತಗೊಂಡು ಹೋಗುವಂತ ಜೆಟ್ ಫೈಟರ್ ಅದು, ಅದನ್ನ ಕರ್ಟನ್ ರೇಸರ್ ಅಂತ ಮಾಡಿದ್ರು. ಆವಾಗ PV ನರಸಿಂಹರಾವ್ ಪ್ರಧಾನಿ ಆಗಿದ್ರು. ನಾನು ಅಟೆಂಡಿಂಗ್ ಕಾರ್ಡಿಯಾಲಜಿಸ್ಟ್ ಆಗಿ ಹೋಗಿದ್ದೆ. ಇವತ್ತಿಗೂ ಕಣ್ಣು ಕಟ್ಟಿದ ಹಾಗಿದೆ. ಅದು ಹ್ಯಾಂಗರ್ ಇಂದ ಫೈಟರ್ ಜೆಟ್ ಹೊರಗಡೆ ಬರಬೇಕಾದ್ರೆ ಸ್ಮೋಕ್ ಬಂದಂಗಾಗಿ ಏನೋ ಕ್ಲೌಡ್ ಇಂದ ಒಂಥರ ಕನಸಿನಲ್ಲಿ ಬಂದಾಗೆ ಮಿಣ ಅಂತ ಹೊರಗಡೆ ಬಂದ್ರೆ ನಾವು ಅಷ್ಟು ರೋಮಾಂಚನದಾಗಿ ಅಷ್ಟು ಸಂತೋಷದಿಂದ ಚಪ್ಪಾಳೆ ತಟ್ಟಿದ್ವಿ. ಮುಂದೆ ಅದೇ HAL ತನ್ನ ಎಲ್ಲ ಗೌರವವನ್ನು ಕಳ್ಕೊಂಡು ಮುಚ್ಚೋ ಪರಿಸ್ಥಿತಿ ಬಂದಿತ್ತು. ಆಗ ಮೋದಿ ಅವರು ಅದನ್ನ ರಿಜುವಿನೇಟ್ ಮಾಡಿದ್ರು. ಈಗ ಎಷ್ಟಂತಂದ್ರೆ ಮುಂದಿನ ವರ್ಷದಲ್ಲಿ ಒಂದು 70 ತೇಜಸ್ಗಳನ್ನ ಅಂದ್ರೆ ಫೈಟರ್ ಜೆಟ್ಗಳನ್ನ ಪ್ರತಿ ವರ್ಷಕ್ಕೆ ಅಷ್ಟು ಕೊಡುವಷ್ಟು ಸಾಮರ್ಥ್ಯವನ್ನ ಬೆಳೆಸ್ಕೊಂಡಿದ್ದಾರೆ. 70. ಈಗ ವಿದೇಶದವರು ಕೂಡ ನಮ್ಮ ತೇಜಸ್ ಅನ್ನು ಕೊಂಡ್ಕೊಳ್ಳಕ್ಕೆ ಮುಂದೆ ಬಂದಿದ್ದಾರೆ. ಈಗ ಎಷ್ಟು ಅಂತಂದ್ರೆ 2.7 lakh crore ಇನ್ವೆಸ್ಟ್ ಮಾಡಿದ್ದು ಎಷ್ಟು? 25 ಲಕ್ಷ. ಇವತ್ತು 2.7 lakh crores ಅಂದ್ರೆ ಲಕ್ಷ ಕ್ರೋರ್. ಅಂದ್ರೆ ಅಷ್ಟ್ರ ಮಟ್ಟಿಗೆ HAL ಬೆಳೆದಿದೆ. ಇಡೀ ಭಾರತಕ್ಕೆ ಬೇಕಾಗುವಂತ ಎಲ್ಲಾ ಹೆಲಿಕಾಪ್ಟರ್ಗಳನ್ನ ಅವರೇ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ HAL ನಲ್ಲಿ 2 ಮೂರ್ತಿಗಳನ್ನು ಇಟ್ಟಿದ್ದಾರೆ. ಒಂದು ವಾಲ್ಚಂದ್ ಹೀರಾಚಂದ್, ಇನ್ನೊಂದು ಕೃಷ್ಣರಾಜ್ ಒಡೆಯರ್ದು. ನಾವು ಯಾರೇ ಅಲ್ಲಿ ಅತಿಥಿಯಾಗಿ ಹೋದ್ರೆ ಮೊದಲು ಅವರಿಗೆ ಮಾಲಾರ್ಪಣೆ ಮಾಡಿಬಿಟ್ಟು ಆಮೇಲೆ ಮುಂದಿನ ಕಾರ್ಯಕ್ರಮ. ಯಾಕಂದ್ರೆ ಪ್ರಾತಸ್ಮರಣೀಯರು, ಅಂದ್ರೆ ಭಾರತವನ್ನ ಮುಂದುವರಿಸಿ ಅದು ಉತ್ಕೃಷ್ಟ ಆಗಬೇಕು ಅಂತ ಒಂದು ಯೋಚನೆ ಇತ್ತಂಥವ್ರು. ಹಾಗಾಗಿ ಅದು ಅದ್ಭುತವಾಗಿದೆ. ಇದು 2ನೇ ಸ್ತಬ್ಧ ಚಿತ್ರ. ಇದು ಭಾರತೀಯ ರೈಲ್ವೆ ಕೂಡ ಹೋಯ್ತು ಈಗ 2ನೇ ಸ್ತಬ್ಧ ಚಿತ್ರ. ನೀವು ಅದ್ರ ಬಗ್ಗೆ ಪಬನ್ ಸೇತುವೆ, ಅದು ಏನು ಹಡಗುಗಳು ಸಂಚಾರವನ್ನ ಮಾಡ್ತಾ ಇರ್ತದಲ್ಲ ಸಮುದ್ರದಲ್ಲಿ, ಅದನ್ನ ಮೇಲಕ್ಕೆತ್ತುವಂತಹ ಒಂದು ಟೆಕ್ನಾಲಜಿಯಲ್ಲಿ ಆ ಸೇತುವೆಗಳನ್ನ ನಿರ್ಮಾಣ ಮಾಡಿದೆ. ಹಡಗುಗಳು ಸಂಚಾರ ಮಾಡಬೇಕಾದ್ರೆ ಅದರ ಮುಖಾಂತರ ಹೋಗ್ಬೇಕಾದ್ರೆ ಅದೇ ಮೇಲಕ್ಕೆ ಎತ್ಕೊಳ್ಳುತ್ತೆ, ಆಮೇಲೆ ನಂತರ ಅದೇ ತನ್ನ ಸ್ವಸ್ಥಾನಕ್ಕೆ ತಿರುಗುವಂಥದ್ದು. ಇದು ಯಾಕೆ ಈ ಸ್ತಬ್ಧ ಚಿತ್ರವನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಭಾರತ ಯಾವ ರೀತಿ ಟೆಕ್ನಾಲಜಿಯಲ್ಲಿ ಮುಂದೆ ಹೋಗಿದೆ ಅಂತ ಹೇಳಿ ಅದನ್ನ ತೋರ್ಪಡಿಸುವಂತ ಯುವ ಜನಾಂಗಕ್ಕೆ ಅಥವಾ ಜನತೆಗೆ ಯಾವ ರೀತಿ ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಮುನ್ನಡೆಯನ್ನ ಸಾಧಿಸಿದೆ ಅನ್ನೋದನ್ನ ಈ ಸ್ತಬ್ಧ ಚಿತ್ರದ ಮೂಲಕ ತೋರಿಸ್ತಾ ಇದೆ. ಇದು ಪಬನ್ ಸೇತುವೆ ಅಂತ ಹೇಳಿ ರಾಮೇಶ್ವರದಲ್ಲಿ ಮೋದಿಯವರು ಉದ್ಘಾಟನೆಯನ್ನ ಮಾಡಿದಂತ ಸೇತುವೆ. ಈ ಹಡಗುಗಳು ಸಂಚಾರ ಮಾಡುವ ಸಮುದ್ರ ಮಾರ್ಗದಲ್ಲಿ ಸಂಚಾರ ಮಾಡಬೇಕಾದ್ರೆ ಏನಾದ್ರೂ ಅಡೆತಡೆ ಬಂದಾಗ ಅದೇ ಎತ್ಕೊಳ್ಳೋದು, ಮೇಲೆ ಎತ್ಕೊಳ್ಳುತ್ತೆ, ಮತ್ತೆ ಅದೇ ಕೆಳಗಡೆ ಇಳ್ಕೊಳ್ಳುವಂತಹ. ಲಂಡನ್ ನಲ್ಲಿ ಅಲ್ಲಿ ಹಡಗು ಹೋಗ್ಬೇಕಾದ್ರೆ ಆ ಬ್ರಿಡ್ಜ್ ಇದ್ದಿದ್ದು ಓಪನ್ ಆಗುತ್ತೆ, ಹಡಗು ಹೋದ್ಮೇಲೆ ಮತ್ತೆ ಶುರು ಬರುತ್ತೆ. ಒಂದು ಸೇತುವೆನ ಬಟ್ ಇದು ಓಪನ್ ಆಗೋದಿಲ್ಲ, ಇದು ಮೇಲಕ್ಕೆ ಹೋಗುತ್ತೆ, 5 ಅಡಿ ಮೇಲಕ್ಕೆ ಹೋಗುತ್ತೆ, ಮತ್ತೆ ಅದೇ ಕೆಳಗಡೆ ಬರುತ್ತೆ. ಸೊ ಟೆಕ್ನಾಲಜಿ ಯಾವುದೇ ಅವಘಡಗಳು ಆಗದ ರೀತಿಯಲ್ಲಿ ಇದನ್ನ ಮಾಡಿದ್ದಾರೆ. 550 ಕೋಟಿ ವೆಚ್ಚದಲ್ಲಿ ಇದನ್ನ ನಿರ್ಮಾಣವನ್ನ ಮಾಡಿದ್ದಾರೆ. ಅದ್ಭುತವಾಗಿದೆ. ಯಾಕಂತಂದ್ರೆ ಅದು ಯಾಕೆ ಅಲ್ಲಿ ಮಹತ್ವ ಅಂತಂದ್ರೆ, ರಾಮೇಶ್ವರಂನಲ್ಲಿ ರಾಮ ಸೇತುವೆ ಇದೆ, ಅದ್ರ ಪಕ್ಕಕ್ಕೆನೆ ರೈಲ್ವೆ ಟ್ರ್ಯಾಕ್ ಇದೆ. ಸೊ 2 ಸೈಡ್ ಬೈ ಸೈಡ್ ಹೋಗ್ತಾ ಇರುವಾಗ ಈಗ
ಹಡಗುಗಳು ಹೋಗಕ್ಕೆ ಮೇಲೆ ರೈಲ್ವೆ ಟ್ರ್ಯಾಕ್ ಎತ್ತೋದು ಎತ್ತೋದು ಮತ್ತೆ ಕೆಳಗಡೆ ಒಂದು ತರೋದು. ಇದು ಅದ್ಭುತವಾದಂತ ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಂತ ನಾವು ಮತ್ತೆ ಹೇಳ್ಬೋದು. ಭಾರತದ ಬೆಳವಣಿಗೆಗೆ ಒಂದು ಸಾಕ್ಷಿ. ಸಾಕ್ಷಿ ಹೌದು, ಇದು. ಹೌದು, ಹೇಗೆ ಭಾರತ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಹೇಗೆ ಮುನ್ನಡೆಯನ್ನ ಸಾಧಿಸಿದೆ, ವಿಶ್ವದಲ್ಲಿ ಯಾವ ರೀತಿಯ ಸ್ಥಾನವನ್ನ ಪಡ್ಕೊಂಡಿದೆ ಅಂತ ಹೇಳೋದಕ್ಕೆ ಇದು ಒಂದು ಉದಾಹರಣೆ. ಈ ಟೆಕ್ನಾಲಜಿ ನಮ್ಮಲ್ಲಿ ಎಷ್ಟು ಬುದ್ಧಿವಂತರಿದ್ದಾರೆ ಅನ್ನೋದನ್ನ ತೋರ್ಪಡಿಸುವಂತ ಒಂದು ಟೆಕ್ನಾಲಜಿ. ಅಷ್ಟೇ ಅಲ್ಲ, ಈಗ ಈ ರೈಲ್ವೆ ಟ್ರ್ಯಾಕ್ಗಳಿಗೆ ಬೇಕಾಗುವಂತ ವೀಲ್ಸ್ ಇರುತ್ತಲ್ಲ, ಅದು ಕಾಸ್ಟ್ ಐರನ್ ಇಂದ ಮಾಡೋದು. ಮೊದಲು ಯುರೋಪ್ ಇಂದ ಪಡಿತಾ ಇದ್ರು. ಈಗ 15 ಲಕ್ಷ ಕಾಸ್ಟ್ ಐರನ್ ವೀಲ್ಗಳನ್ನ ವೀಲ್ ಅಂಡ್ ಆಕ್ಸೆಂಟ್ ವೀಲ್ ನಮ್ಮಲ್ಲೇನೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಆತ್ಮನಿರ್ಭರ ಆಗೋದಕ್ಕೆ ತಂತ್ರಜ್ಞಾನ ವಿಜ್ಞಾನ ಎಷ್ಟು ತುಂಬಾ ಮುಖ್ಯ ಮುಖ್ಯ ಅಂತ ಅನ್ನೋದನ್ನ ಎಸ್, ಈ ಟ್ಯಾಬ್ಲೋ ಬಗ್ಗೆ ವಿವರಿಸ್ತಾ ಹೋಗೋದಾದ್ರೆ ಏನ್ ಟ್ಯಾಬ್ಲೋ ಇದು? ಇದರಲ್ಲಿ ಏನಿದೆ ಅದು? ಇದು ಶಿವಪುರಾಜ್ಯದ ಸತ್ಯಾಗ್ರಹ ಅಂತಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯಕ್ಕಿಂತ ಮುಂಚೆ ಮಂಡ್ಯದಲ್ಲಿರುವಂತಹ ಶಿವಪುರ ಏನಿದೆ, ಅದರಲ್ಲಿ ಫಸ್ಟ್ ಬಾರಿಗೆ 1938ರಲ್ಲಿ ಧ್ವಜ ಫ್ಲಾಗ್ ಅನ್ನ ಹಾಸ್ಟ್ ಮಾಡ್ತಾರೆ. ಅಂತಂದ್ರೆ ಅವಾಗ ಏನು ಸ್ವಾತಂತ್ರ್ಯಕ್ಕೆ ಹೋರಾಟ, ಮೈಸೂರು ಸಂಸ್ಥಾನ, ಮೈಸೂರು ಭಾಗ ಏನಿತ್ತು, ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಿರುವಂತಹ ಸಂಸ್ಥಾನ. ಅನೇಕ ಮಹನೀಯರು ಮೈಸೂರು ಸ್ವಾತಂತ್ರ್ಯದ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ ಪುರುಷರಾದಿಯಾಗಿ ಮಹಿಳೆಯರು ಕೂಡ, ಬಳ್ಳಾರಿ ಸಿದ್ದಮ್ಮ, ಯಶೋಧರ ದಾಸಪ್ಪ, ತಾಯಮ್ಮ ವೀರಣ್ಣಗೌಡ, ಆಮೇಲೆ ಸುಬ್ಬಮ್ಮ ಜೋಯಿಶ್, ಇವರೆಲ್ಲರೂ ಕೂಡ ಮಹಿಳೆಯರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪುರುಷರಷ್ಟೇ ಸರಿಸಮಾನವಾಗಿ ಹೋರಾಟ ಮಾಡ್ತಾ ಇದ್ರು. ಏನು ಗಾಂಧೀಜಿಯವರ ಕರೆಗೆ ಹೋಗೊಟ್ಟು 4 ಗೋಡೆಗಳ ಮಧ್ಯೆ ಏನು ಬಂಧಿತರಾಗಿದ್ರು ಮಹಿಳೆಯರು, ಆ ಮಹಿಳೆಯರೆಲ್ಲರೂ ಕೂಡ ಸ್ವಾತಂತ್ರ್ಯ, ಅದರಲ್ಲೂ ಮೈಸೂರು ಭಾಗ ಏನಿದೆ, ಮೈಸೂರು ಸಂಸ್ಥಾನ